ಅಕ್ರಮ ಬಡಾವಣೆಗಳಿಗೆ ಬಿ ಖಾತೆ ಮಾಡಿಸಿಕೊಡುವಂತಹ ಬಂಪರ್ ಆಫರ್ ಅನ್ನು ಸರ್ಕಾರ ಕೊಡ್ತು. ಈ ಬೆನ್ನಲ್ಲೇ ಈ ಆಸ್ತಿ ಗ್ಯಾರಂಟಿಗೆ ಅಂತ ಪ್ರಾಪರ್ಟಿ ಕಾರ್ಡ್ ಅನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಈ ಡ್ರೋನ್ ಮತ್ತೆ ರೋವರ್ ಎಲ್ಲ ಬಳಸಿ ನಿಮ್ಮ ಆಸ್ತಿಯ ಸರ್ವೆಯನ್ನು ಇನ್ನಷ್ಟು ಗಟ್ಟಿ ಮಾಡ್ತೀವಿ ಅಂತ ಸರ್ಕಾರ ಆಫರ್ ಕೊಡ್ತಾ ಇದೆ. ಏನಿದ್ರ ಆಫರ್ನ ಲಾಭ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದ ಜನರಿಗೆ ಪ್ರಾಪರ್ಟಿ ಕಾರ್ಡ್ ಗಿಫ್ಟ್, ಡ್ರೋನ್ ಸರ್ವೆ, ರೋವರ್ ಬಳಸಿ ಸ್ಕೆಚ್. ರಾಜ್ಯದಲ್ಲಿ ಒಟ್ಟು 22 ಲಕ್ಷ ಆಸ್ತಿಗೆ 60 ಲಕ್ಷ ಮಾಲೀಕರಿದ್ದಾರೆ. ಈ ಕಿರಿಕಿರಿಯಿಂದ ಪಾರು ಮಾಡೋಕೆ ಈಗ ಕಂದಾಯ ಇಲಾಖೆ ಜನರಿಗೆ ಆಸ್ತಿ ಗ್ಯಾರಂಟಿ ಪ್ಲಾನ್ ರೂಪಿಸಿದೆ. ರಾಜ್ಯದ ಜನರ ಮನೆ ಬಾಗಿಲಿಗೆ ಪ್ರಾಪರ್ಟಿ ಕಾರ್ಡ್ ತಲುಪಿಸುವ ಯೋಜನೆ ಹಮ್ಮಿಕೊಂಡಿದೆ. ಡ್ರೋನ್ ಮೂಲಕ ಗ್ರಾಮವನ್ನೇ ಸರ್ವೆ ಮಾಡಿ ಹೊಸ ರೋವರ್ ತಂತ್ರಜ್ಞಾನದ ಮೂಲಕ ಆಸ್ತಿಯ ವಿಸ್ತೀರ್ಣ ಸ್ಕೆಚ್ ಸಮೇತ ಮನೆಯ ಫೋಟೋದೊಂದಿಗೆ ಪ್ರಾಪರ್ಟಿ ಕಾರ್ಡ್ ನೀಡಲಾಗುತ್ತೆ. ಈ ಹಿಂದೆ ಗ್ರಾಮ ಠಾಣ ಒಳಗಡೆ ಇರುವಂತಹ ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು, ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ. ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದ್ರೆ ಬೇಸಕ್ಕಾಗಿ ಅದು ಸರ್ವೆ ಆಗಬೇಕು. ಇಂದಿನಿಂದ ಕೂಡ ಗ್ರಾಮ ಠಾಣ ಆಸ್ತಿಗಳ ಸರ್ವೆ ಆಗಿಲ್ಲ. ಸೊ ಹಾಗಾಗಿ ಈಗ ಗ್ರಾಮ ಠಾಣ ಆಸ್ತಿಗಳದ್ದು ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ, ಅದರ ಜೊತೆಗೆ ಸ್ಕೆಚ್ಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕಾ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ. ಗ್ರಾಮೀಣ ಭಾಗ ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು 50 ಲಕ್ಷ ಆಸ್ತಿಗೆ ಈಗಾಗಲೇ ಮರಣ ಹೊಂದಿದವರ ಮಾಲೀಕತ್ವ ಇದೆ. ಹೀಗಾಗಿ ಇದನ್ನು ಪ್ರತ್ಯೇಕವಾಗಿ ಆರ್ಟಿಸಿ ಮಾಡಬೇಕಾಗಿದೆ. ಜೊತೆಗೆ ಪಿಎಂ ಕಿಸಾನ್ ಯೋಜನೆಗೂ ಇದು ಕಡ್ಡಾಯ. ಇವೆಲ್ಲ ಕಾರಣದಿಂದ ಆಸ್ತಿಯ ಛಾಯಾಚಿತ್ರ ಸಮೇತ ಪ್ರಾಪರ್ಟಿ ಕಾರ್ಡ್ ನೀಡಲಾಗುತ್ತೆ. ಒಂದೇ RTCಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂಥವರು ಜಮೀನುಗಳು ಒಂದೇ RTCಯಲ್ಲಿ ಇದೆ. ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನಿಗೆ ಸಪ್ರೇಟ್ RTC ಇರಬೇಕು. ಆದರೆ ಇದು ಇಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲಕ್ಕೆ ಆಗಿಲ್ಲ. ಸುಮಾರು 52 ಲಕ್ಷ ಆಸ್ತಿಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ರಾಜ್ಯದಲ್ಲಿ. PM ಕಿಸಾನು ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಹಿಸ್ಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಥ ಕಡೆ ಅವ್ರವ್ರ ಹೆಸರಿಗೆ ಪಾಣಿ ಮಾಡಿ ಅವ್ರಿಗೆ ಸ್ಕೆಚ್ ಮಾಡಿ ಸಪ್ರೇಟ್ ಅವ್ರಿಗೆ RTCಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಸೊ ಇದು ರೋಡ್ ಮ್ಯಾಪ್ ನಮ್ಮದು. ಇನ್ನು ಈಗಾಗಲೇ ಪ್ರಾಪರ್ಟಿ ಕಾರ್ಡ್ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಮುಂದಿನ ವರ್ಷ ಮಾರ್ಚ್ನೊಳಗೆ ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ ಸಿಗಲಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.